ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರೆ ಸರಿಯಾಗುತ್ತೆ ಹೀಗಂತ ಬೆಂಗಳೂರಿನಲ್ಲಿ ಟಿವಿ9ಗೆ ಛಲವಾದಿ ನಾರಾಯಣಸ್ವಾಮಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಿತಿ ಮೀರಿದ ಭ್ರಷ್ಟಾಚಾರಿ ಸಿದ್ದರಾಮಯ್ಯ ಅಂತ ಹೇಳ್ತಿದ್ದಾರೆ. ನಾವು ರಾಜೀನಾಮೆ ಕೇಳಿದ್ರೆ ಅದನ್ನ ಗಂಭೀರವಾಗಿ ಪರಿಗಣಿಸಲಿಲ್ಲ. ಬಿಜೆಪಿಯವರು ಮಾತು ಕೇಳಬೇಕಾ ಅಂತ ಹೇಳಿದ್ರು ಸಿಎಂ. ನಿಮ್ಮ ಶಾಸಕರೇ ಈಗ ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳ್ತಿದ್ದಾರೆ. ನಿಮ್ಮವರೇ ನಿಮ್ಮನ್ನ ಭ್ರಷ್ಟರು ಅಂತ ಹೇಳಿಕೆ ಕೊಡ್ತಿದ್ದಾರೆ. ಈಗ ಕಾಂಗ್ರೆಸ್ ಶಾಸಕರೇ ತಿರುಗಬಿದ್ದಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಪ್ರತಿನಿಧಿ ಹರೀಶ್ ಮಾತನಾಡಿಸಿದ್ದಾರೆ ಛಲವಾದಿ ನಾರಾಯಣಸ್ವಾಮಿ ಅವರನ್ನ. ಕೇಳೋಣ ಬನ್ನಿ. ಪರಿಷತ್ ವಿರೋಧ ಪಕ್ಷದ ನಾಯಕರಂತ ಛಲವಾದಿ ನಾರಾಯಣಸ್ವಾಮಿ ಅವರಿದ್ದಾರೆ. ಸರ್, ಕಾಂಗ್ರೆಸ್ನ ಸಾಲು ಶಾಸಕರು ಜಮೀರ್ ಅವರ ರಾಜೀನಾಮೆಗೆ ಒತ್ತಾಯಿಸ್ತಿದ್ದಾರೆ. ನೀವು ಜಮೀರ್ ಅವರ ರಾಜೀನಾಮೆಗೆ ಒತ್ತಾಯ ಮಾಡೋದಕ್ಕೂ ಮುನ್ನವೇ ಕಾಂಗ್ರೆಸ್ ಶಾಸಕರು ಈ ಒಂದು ಒತ್ತಾಯವನ್ನು ಮಾಡ್ತಿದ್ದಾರೆ ಅನ್ನೋದು. ಈಗ ನಮ್ಮ ಒತ್ತಾಯಕ್ಕೆ ಸರ್ಕಾರ ಗೌರವ ಕೊಡಲಿಲ್ಲ. ಬಹುದಿನಗಳಿಂದ ಏನೇನು ಎಲ್ಲೆಲ್ಲಿ ಭ್ರಷ್ಟಾಚಾರಗಳು ನಡೀತಿತ್ತೋ ಎಲ್ಲವನ್ನು ಎಳೆಯಾಗಿ ನಾವು ಬಿಚ್ಚಿಟ್ಟಾಗ ಸರ್ಕಾರ ಅದನ್ನೆಲ್ಲ ಮುಚ್ಚಿಟ್ಟುಕೊಳ್ಳೋ ಕೆಲಸ ಮಾಡ್ತು. ಈಗ ಹೇಗೆ ಮುಚ್ಚಿಟ್ಕೊಳ್ತೀರಿ? BR ಪಾಟೀಲ್ ಅವರು ಹೇಳಿದರು, ಈಗ SN ನಾರಾಯಣಸ್ವಾಮಿ ನಂಜೇಗೌಡ ಹೇಳ್ತಿದ್ದಾರೆ, ಈ ಕಡೆ ದಾವಣಗೆರೆಯಲ್ಲೂ ಹೇಳ್ತಿದ್ದಾರೆ, ಆ ಕಡೆ ಚಿಕ್ಕಮಗಳೂರು ಕಡೆಯಿಂದ ಹೇಳ್ತಿದ್ದಾರೆ, ಎಲ್ಲ ಕಡೆಯಿಂದ ನಮ್ಮ ಗೋಪಾಲ್ ಕೃಷ್ಣ ನೇರವಾಗಿ ಮಂತ್ರಿಗಳ ರಾಜೀನಾಮೆ ಕೊಡಬೇಕು ಅಂತ ಕೇಳಿದ್ದಾರೆ. ಅದೇ ನೀವು ಕೇಳಿರಲಿಲ್ಲ, ಅವರೇ ಕೇಳ್ತೇವ್ರೆ ಅಂತ. ಅಲ್ಲ, ನಾವು ಕೇಳಿದ್ರು ಈ ಸರ್ಕಾರಕ್ಕೆ ಅದಕ್ಕೆ ಗೌರವ ಕೊಡಬೇಕು ಅನ್ನೋ ಅನ್ಸಲ್ಲ. ಯಾಕಂದ್ರೆ ನಾವು ಎಷ್ಟೇ ಹೇಳಿದ್ರು ವಿರೋಧ ಪಕ್ಷದವ್ರು ಹೇಳಿದ್ರೆ ನಾವು ಕೇಳಬೇಕಾ? ಮುಖ್ಯಮಂತ್ರಿಗಳ ಮಾತುಗಳನ್ನು ನೀವು ಕೇಳಿರಬಹುದು ಅಲ್ಲ, ಏನು ಅವ್ರು ಹೇಳಿದ್ರು ಅಂದ್ರೆ ಕೇಳ್ಬಿಡ್ಬೇಕಾ ಅಂತ. ಈಗ ಕೇಳ್ರಿ. ನಾವು ಹೇಳಿದಾಗ ನೀವು ಸೂಕ್ಷ್ಮವಾಗಿ ತಗೊಂಡಿದ್ದಿದ್ರೆ ನೀವು ಇಷ್ಟೊಂದು ದೊಡ್ಡ ಭ್ರಷ್ಟರು ಅಂತ ಹೊರಗಡೆ ಬರ್ತಿರ್ಲಿಲ್ಲ. ಈಗ ನಿಮ್ಮವರೇ ನಿಮ್ಮನ್ನು ಭ್ರಷ್ಟರು ಅಂದಾಗ ನೀವು ಹೆಂಗೆ ಅದರಿಂದ ತಪ್ಪಿಸ್ಕೊಳ್ತೀರಿ? ನಾವು ಹೇಳಿದಾಗ ಅದು ಸಣ್ಣ ಲೆವೆಲಲ್ಲಿತ್ತು, ನಾವು ಎಚ್ಚರಿಕೆ ಆಗಿತ್ತು ನಿಮಗೆ. ಈಗ ಎಚ್ಚರಿಕೆ ಅಲ್ಲ, ಮಿತಿ ಮೀರಿದ ಭ್ರಷ್ಟಾಚಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅನ್ನೋದನ್ನ ನಿಮ್ಮ ಶಾಸಕರೇ ಈಗ ಜನರಿಗೆ ಹೇಳ್ತಿದ್ದಾರೆ. ಇದನ್ನು ಒಪ್ಕೊಂಡಾದ್ರು ಈಗ ರಾಜೀನಾಮೆ ಕೊಡಿ. ನಾವು ಜಮೀರ್ನ ರಾಜೀನಾಮೆ ಕೇಳೋದಕ್ಕಿಂತ ಮೊದಲು ಈಗ ಮುಖ್ಯಮಂತ್ರಿನೇ ರಾಜೀನಾಮೆ ಕೇಳಬೇಕು. ಅವ್ರು ಕೊಟ್ಟರೆ ಎಲ್ಲ ತಹಬದಿಗೆ ಬರ್ತದೆ. ನಿಮ್ಮ ಹೋರಾಟ ಯಾವ ರೀತಿ ಆಗಿರುತ್ತೆ? ಈಗ ನೋಡ್ತಾ ಇದ್ದಾರಲ್ಲ, ನಾವು ಎಲ್ಲ ವಿಷಯಕ್ಕೂ ನಮ್ಮ ಹೋರಾಟ ನಡೆದೇ ಇದೆ. ಆದರೆ ಹತ್ತಿಕ್ಕುವ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಆದರೂ ನಾವು ನಿಲ್ಲಿಸೋದಿಲ್ಲ. ಇದರ ವಿರುದ್ಧವಾಗಿ ದೊಡ್ಡ ಹೋರಾಟವನ್ನೇ ರೂಪಿಸ್ತೇವೆ. ಒಂದು ಕಡೆ ರಾಜಕ್ಕಾಗಿ ನಾನು ರಾಜೀನಾಮೆ ಕೊಡ್ತೀನಿ ಶಾಸಕ ಸ್ಥಾನಕ್ಕೆ ಅಂತ ಹೇಳ್ತಾರೆ. ಬೇಳೂರು ಗೋಪಾಲ್ ಕೃಷ್ಣ ಹೇಳ್ತಾರೆ ಮಂತ್ರಿಗಳೇ ರಾಜೀನಾಮೆ ಕೊಡಬೇಕು ಅನ್ನುವಂಥದ್ದು ಹೇಳ್ತಾರೆ. ಅದಕ್ಕೆ ನಾನು ಹೇಳಿದ್ದು, ಅವರ ಶಾಸಕರೇ ಈಗ ಸರ್ಕಾರದ ವಿರುದ್ಧವಾಗಿ ತಿರುಗಿ ಬಿದ್ದಿದ್ದಾರೆ. ಅದರಿಂದಾಗಿ ಮುಖ್ಯಮಂತ್ರಿಗಳಿಗೆ ಗೌರವ ಇದ್ದರೆ, ಮಾನ ಮರ್ಯಾದೆ ಇದ್ದರೆ ತಕ್ಷಣ ಅವರು ರಾಜೀನಾಮೆ ಕೊಡಬೇಕು. ಇಲ್ಲೂ ಕೂಡ ತ್ಯಾಪೆ ಹಾಕೋ ಕೆಲಸ ಅವರೇನಾದರೂ ಮಾಡಿದರೆ ಅಲ್ಲಿಗೆ ಅವರು ಅಧಿಕಾರದಾಹಿ, ಅಧಿಕಾರಕ್ಕೆ ಅಂಟಿ ಕುಳ್ತವರೇ ಹೊರತು ಇವರು ಭ್ರಷ್ಟಾಚಾರದಲ್ಲ ಪಾಗಿಲ್ದಾರರೇ. ಇವರು ನೇರವಾಗಿ ಜನರಿಗೆ ಗೊತ್ತಾಗುತ್ತೆ. ಇದು ಛಲವಾದಿ ನಾರಾಯಣಸ್ವಾಮಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಪ್ರಾಣೇಶ್ ಜೊತೆಗೆ ಹರೀಶ್, ಟಿವಿ9 ಬೆಂಗಳೂರು.